ನಮಸ್ತೆ. ಕಥೆಗಳಿಂದ ಪರಿವರ್ತನೆಗೆ ಸ್ವಾಗತ. ಓದ್ತಾ ಇರೋ ಬುಕ್ಕು ಕ್ಷಣ ಹೊತ್ತು ಆಣೆ ಮುತ್ತು ಬರೆದಿರೋದು ಯಶಸ್ವಿ ಸರ್. ಭಾಗ 4. ಇವತ್ತೊಂದು ಹೊಸ ಚಾಪ್ಟರ್ ನೋಡೋಣ. ಚಾಪ್ಟರ್ ಹೆಸರು ನಾವು ತಿನ್ನುತ್ತಿರುವುದು ಮೃಷ್ಟಾನ್ನವೋ ತಂಗಳನ್ನವೋ ಅನ್ನೋ ಚಾಪ್ಟರು. ನಂಗಂತೂ ತುಂಬಾ ಚೆನ್ನಾಗಿ ನಂಗಂತೂ ತುಂಬಾ ಕನೆಕ್ಟ್ ಆಯ್ತಿದ್ದು. ಸೊ ನೋಡೋಣ. ಅಂದ್ರೆ ತುಂಬಾ ಚೆನ್ನಾಗಿದೆ ಈ ಕಥೆ. ಓಕೆನಾ? ಇದೊಂದು ನಿಜ ನಿಜ ಜೀವನದ ಕಾಲೇಜಿನ ಪ್ರೇಮ ಕಥೆಯ ಮುಂದಿನ ಭಾಗ. ಓಕೆನಾ? ಆಗ ಮಾಜಿ ಮಹಾರಾಜರ ಒಬ್ಬನೇ ಮಗ. ಒಬ್ಬ ಮಹಾರಾಜ ಇರ್ತಾರೆ. ಅಂದ್ರೆ ಅವರು ಮಾಜಿ ಮಹಾರಾಜ ಆಗಿರ್ತಾರೆ. ಅವ್ರಿಗೆ ಒಬ್ಬನೇ ಮಗ. ಅವರು ತುಂಬಾ ಶ್ರೀಮಂತರು. ಮಹಾರಾಜ ಅಂದ್ರೆ ಕೇಳ್ಬೇಕಾ? ಶ್ರೀಮಂತರೇ ಆಗಿರ್ತಾರೆ. ಆದ್ರೆ ಆಕೆ ಅವನು ಅವರ ಮಾಜಿ ಮಹಾರಾಜನ ಮಗ ಇರ್ತಾನಲ್ವಾ, ಅವನೇನ್ ಮಾಡ್ತಾನೆ, ತುಂಬಾ ಬಡ ಹುಡುಗಿನ ಇಷ್ಟಪಡ್ತಾನೆ. ಇಷ್ಟಪಟ್ಟು ಮದ್ವೆ ಆಗ್ಬೇಕು ಅಂತ ಮನೇಲೆಲ್ಲ ಕೇಳ್ತಾನೆ. ಅವ್ಳು ತುಂಬಾ ಚೆನ್ನಾಗಿರ್ತಾಳೆ. ಹಾಗಾಗಿ ಅವನು ಇಷ್ಟಪಟ್ಬಿಡ್ತಾನೆ. ಬಡವ್ರ ಮಗಳಾದ್ರೂ ಪರವಾಗಿಲ್ಲ, ತುಂಬಾ ಚೆನ್ನಾಗಿದ್ದಾಳೆ ಅಂತ ಮದ್ವೆ ಆಗೋಕ್ಕೂ ನಿರ್ಧಾರ ಮಾಡ್ತಾನೆ. ಆದ್ರೆ ಎರಡೂ ಮನೆ ಕಡೆಯಿಂದ ವಿರೋಧ ಬಂತು. ಇವ್ರೇನು, ಇಲ್ಲಪ್ಪ ನಾವು ತುಂಬಾ ಬಡವರು, ನಾವು ರಾಜರ ಮನೆಗೆ ಮಕ್ಕಳನ್ನ ಕೊಡಕ್ ಆಗಲ್ಲ ಅಂತ ಇವ್ರು ಹೇಳ್ತಾರೆ. ಮಹಾರಾಜ ಏನ್ ಹೇಳ್ತಾರೆ, ನಾವಿಷ್ಟು ದೊಡ್ಡ ಶ್ರೀಮಂತರಾಗಿ ಮಹಾರಾಜ ನಾನು ಹಾಗೆ ಆಳಿದ್ದು, ಈಗ ಆ ಬಡ ಹುಡುಗಿನ ತಿನ್ನೋಕೋರಿ ಗೊತ್ತಿಲ್ಲ ಅಂತ ನನ್ನ ಮಗಳನ್ನ ಮದ್ವೆ ಆಗ್ಬೇಕಾ ನೀನು ಅಂತ ಹೇಳಿ ಮಗನ್ ಬೈತಾರೆ. ಆಗ ರಾಜ್ಕುಮಾರ ಪಟ್ಟು ಹಿಡ್ದ, ಇಲ್ಲ ನನ್ನ ಮಗಳನ್ನ ಮದ್ವೆ ಆಗ್ಲೇಬೇಕು ಅಂತ ಹೇಳಿದ್ರಿಂದ ಮಹಾರಾಜ ಮತ್ತೇನು ಒಬ್ಬನೇ ಮಗ ಬೇರೆ ಅಂತ ಹೇಳಿ ಒಪ್ಕೊಂಡ್ರು. ಎರಡು ಮನೆಯವರು ಸೇರಿ ಮದ್ವೆ ಮಾಡ್ತಾರೆ. ಆದ್ರೆ ಇವ್ರಿಗೆ ಬಡ ಮನೆ ಹುಡುಗಿ ಇರ್ತಾಳಲ್ವಾ, ಅವಳಿಗೆ ಅವ್ರ ಮನೆ ಅಪ್ಪ ಅಮ್ಮಂಗೆ, ಅಯ್ಯೋ ಅದು ಶ್ರೀಮಂತರ ಮನೆ ಬೇರೆ, ಮಹಾರಾಜನ ಮನೆ ಬೇರೆ, ನನ್ ಮಗಳೇನಾದ್ರು ಬಡವ್ರ ಮನೇಲಿ ಬೆಳ್ದಿದ್ ಬೇರೆ ವಾತಾವರಣ, ನಮ್ಮ ಮನೆ ವಾತಾವರಣ ಹೀಗಿದೆ, ಅಲ್ಲೇನಾದ್ರು ತಿಳಿದೋ ತಪ್ಪು ಮಾಡ್ಬಿಟ್ರೆ ಮಹಾರಾಜ ಏನ್ ಶಿಕ್ಷೆ ಕೊಟ್ಬಿಡ್ತಾರೋ ಅಂತ ಹೇಳಿ ಮಹಾರಾಜಂಗೆ ಕೇಳ್ತಾರೆ. ಅವಳು ಏನಾದ್ರು ತಪ್ಪು ಮಾಡಿದ್ರೆ ದಯವಿಟ್ಟು ತಿಳಿಸಿ ಹೇಳಿ, ಆದ್ರೆ ಅವಳಿಗೆ ಸಡನ್ ಆಗಿ ಶಿಕ್ಷೆ ಕೊಡ್ಬೇಡಿ ಅಂತ ಹೇಳಿ ಮಾತು ತಗೊಂಡು ಅವರು ಮಗಳನ್ನ ಮಹಾರಾಜನ ಮನೆಗೆ ಕಳ್ಸ್ಕೊಡ್ತಾರೆ. ಹೀಗೆ ಕಳ್ಸ್ಕೊಟ್ಟಾಗ ಮಗಳು ಮನೆಗೆ ಹೋದ್ಮೇಲೆ ಆ ಮಹಾರಾಜನ ಮನೆಗೆ ಚೆನ್ನಾಗಿ ಹೊಂದ್ಕೊಂಡು ಎಲ್ಲವೂ ಚೆನ್ನಾಗಿ ನಡೀತಾ ಇರುತ್ತೆ. ಒಂದು ದಿನ ಮಹಾರಾಜರು ಊಟ ಕುಳಿತಿರ್ತಾರೆ. ಸೊಸೆ ಬಡಿಸ್ತಾ ಇರ್ತಾಳೆ. ಬೇಸಿಗೆ ಮಧ್ಯಾಹ್ನ ಬೇರೆ, ಬಿಸಿ ಬಿಸಿ ಮೃಷ್ಟಾನ್ನ ಭೋಜನ. ಮಹಾರಾಜರು ಉಫ್ ಉಫ್ ಎನ್ನುತ್ತಲೇ ಊಟವನ್ನು ಸವಿತಾ ಇದ್ರು. ಆಗ ಒಬ್ಬ ಭಿಕ್ಷುಕ ಅರಮನೆಯ ಮುಂದೆ ನಿಂತು ಗಟ್ಟಿಯಾಗಿ ಭಿಕ್ಷೆ ಬೇಡತೊಡಗಿದ. ಅಮ್ಮ, ಹೊಟ್ಟೆ ಹಸಿವು, ಊಟದ ಸಮಯ, ಏನಾದ್ರೂ ಇದ್ರೆ ಕೊಡಿಯಮ್ಮ ಎಂದು ದೀನವಾಗಿ ಬೇಡಿದ. ಸೊಸೆಯ ಕರುಳು ಚುರುಕ್ಕಂತು. ಯಾಕೆ ಚುರುಕಂತು? ಅವಳು ಬಡತನದಲ್ಲೇ ಬೆಳೆದಿರೋದ್ರಿಂದ ಬಡವರ ಹಸಿವು, ಊಟಕ್ಕೆ ಎಷ್ಟು ಬೆಲೆ ಇದೆ ಅಂತ ಅವಳಿಗೂ ಗೊತ್ತಲ್ವಾ. ಹಾಗಾಗಿ ಆ ಭಿಕ್ಷುಕ, ಅಮ್ಮ ನಂಗೆ ಏನಾದ್ರು ಊಟ ಕೊಡಿ, ತುಂಬಾ ಹೊಟ್ಟೆ ಹಸಿವಾಗಿದೆ ಅಂದ ತಕ್ಷಣ ಅವಳಿಗೆ ಕರುಳು ಚುರುಕ್ಕಂತು. ಆದ್ರೆ ಮಾವನವರು ಊಟ ಸವಿಯುವುದರಲ್ಲಿ ಮಗ್ನ ಆಗಿದ್ರು. ಅವರು ಮಹಾರಾಜ ಅವ್ನು ಭಿಕ್ಷೆ ಬೇಡಿದ್ದು ಕೇಳ್ತಾ ಇದೆ, ಆದ್ರೂ ಇವರು ಊಟ ಸವಿಯೋದ್ರಲ್ಲೇ ತುಂಬಾ ನಿರತರಾಗ್ಬಿಟ್ಟಿದ್ದಾರೆ. ಸೊಸೆಗೆ ತಾನೇ ಮುಂದೆ ಹೋಗಿ ಭಿಕ್ಷೆ ಕೊಡುವುದು ಸರಿಯೋ ತಪ್ಪೋ ಗೊತ್ತಾಗ್ಲಿಲ್ಲ. ಈಗ ನಾನ್ ಹೋಗಿ ಊಟ ಭಿಕ್ಷುಕ್ನಿಗೆ ಹಾಕೋದು ಸರಿನೋ ತಪ್ಪೋ ಗೊತ್ತಿಲ್ಲ ಅಂತ ಹೇಳಿ ಅವ್ಳು ಸುಮ್ನಾಗ್ತಾಳೆ. ಆದರೆ ಭಿಕ್ಷುಕ ದೀನನಾಗಿ ಬೇಡುತ್ತಿದ್ದ. ಮಹಾರಾಜರಿಗೂ ಅದು ಕೇಳಿಸಿತು. ಆದರೆ ಅವರು ತಮ್ಮ ಊಟ ಸವಿಯುತ್ತಿದ್ದರು. ಭಿಕ್ಷುಕ ಬೇಡುತ್ತಲೇ ಇದ್ದ. ಅಮ್ಮ, ಹಸಿವೆ ತಾಳಲಾರೆ, ಏನಾದರೂ ಕೊಡಿ, ಪುಣ್ಯ ಕಟ್ಕೊಳ್ಳಿ ಅಂತ ಹೇಳಿ ಪಾಪ ಕೂಗ್ತಾನೆ ಇದ್ದ. ಕೊನೆಗೆ ಸೊಸೆಗೆ ತಡೆಯಲಾಗಲಿಲ್ಲ. ಆಕೆ ಹೇಳ್ತಾಳೆ, ಏನಂತ ಹೇಳ್ತಾಳೆ, ನಮ್ಮ ಮಾವನವರೇ ನಿನ್ನೆ ಮೊನ್ನೆಯ ತಂಗಳ ತಿನ್ನುತ್ತಿದ್ದಾರೆ. ತಂಗಳು ಮಹಾತ್ಮರಿಗೆ ಕೊಡಲು ಯೋಗ್ಯವಲ್ಲ. ಅಂದ್ರೆ ನಮ್ಮ ಮಾವನೇ ತಂಗಳನ್ನ ತಿಂತಾ ಇದ್ದಾರೆ, ಮೊನ್ನೆ ಅನ್ನನ, ಅದನ್ನ ನಿಮಗೆ ಕೊಡೋದು ಯೋಗ್ಯವಲ್ಲ. ಮತ್ತೆ ಇಲ್ಲಿ ಎಲ್ಲರೂ ಕಿವುಡರು, ಮುಂದಕ್ಕೆ ಹೋಗಿ ಅಂತ ಹೇಳಿ ಎಂದು ಕೂಗ್ಬಿಡ್ತಾಳೆ ಅವಳು. ಈ ಮಾತನ್ನು ಕೇಳಿದ ಮಹಾರಾಜರಿಗೆ ಸಿಟ್ಟು ಬಂತು. ನಾನು ತಂಗಳು ತಿನ್ನುತ್ತಿದ್ದೇನೆ ಎಂದು ನನ್ನನ್ನು ಅವಮಾನ ಮಾಡುತ್ತಿದ್ದೀಯೇ, ನಾನು ಕಿವಿಡನೆಂದು ಏಕೆ ಹೇಳಿದೆ ಅಂತ ಹೇಳಿ ರೇಗಾಡ್ಬಿಡ್ತಾರೆ ಅವ್ರ ಮಹಾರಾಜ. ಆಗ ಸೊಸೆ ತಾಳ್ಮೆಯಿಂದ ಏನ್ ಹೇಳ್ತಾರೆ, ಇಂದು ನೀವು ತಿನ್ನುತ್ತಿರುವ ಮೃಷ್ಟಾನ್ನ ಭೋಜನ ನಿಮ್ಮ ತಂದೆ ತಾತಂದಿರು ಮಾಡಿಟ್ಟು ಹೋದ ಆಸ್ತಿಯ ಫಲ, ಅವರ ಪುಣ್ಯದ ಫಲ. ನೀವು ಈಗ ದಾನ ಧರ್ಮ ಮಾಡುತ್ತಿಲ್ಲ, ದಾನ ಧರ್ಮ ಮಾಡುತ್ತಿಲ್ಲ, ಪುಣ್ಯದ ಗಳಿಕೆಯನ್ನು ಮಾಡುತ್ತಿಲ್ಲ. ಕೇಳಿಸಿದರು ಕೇಳಿಸದಿಂತಿದ್ದೀರಿ, ಅದಕ್ಕೆ ಕಿವಿಡರು ಎಂದೆ ಅಂತ ಹೇಳಿ ಅವಳು ಸುಮ್ಮನಾಗ್ತಾಳೆ. ಮಹಾರಾಜರ ಮುಖ ಸಿಟ್ಟಿನಿಂದ ಕೆಂಪಾಗಿ ಹೋಗಿತ್ತು. ಆದರೆ ನಿಧಾನವಾಗಿ ರಂಗು ಹಿಡಿಯುತ್ತಾ ಹೋಯಿತು. ಸ್ವಲ್ಪ ಹೊತ್ತಿನ ನಂತರ, ನೀನು ಹೇಳಿದ್ದು ಸರಿಯಾಗಿದೆಯಮ್ಮ ಅಂತ ಹೇಳಿ ಅವರು ಒಳಕ್ಕೆ ಹೊರಟು ಹೋಗ್ತಾರೆ. ನೋಡಿ ಎಷ್ಟ್ ಚೆನ್ನಾಗಿದೆ. ಅವಳು ಅಂದ್ರೆ ಮಾವನವರಿಗೆ ಅವ್ರ ತಪ್ಪಿನ ಅರಿವು ಮಾಡಿಸ್ಬೇಕಿತ್ತು. ಹಾಗೆ ಅವಳು ಸೊಸೆಯಾಗಿ ಬಡವರ ಮನೆ ಬಂದಿರ್ತಕ್ಕಂಥವಳಾಗಿ ಮಾವನವರಿಗೆ ಬುದ್ಧಿ ಹೇಳಕ್ಕೂ ಆಗೋದಿಲ್ಲ ಅಲ್ವಾ. ಹಾಗಾಗಿ ಮಾವನಿಗೂ ಅವ್ರು ತಪ್ಪು ತಿಳಿಸ್ಬೇಕು, ನನ್ ಬುದ್ಧಿ ಹೇಳ್ದಂಗೂ ಆಗ್ಬೇಕು ಅಂತ ಅವಳು ಒಂದು ಒಳ್ಳೆ ಮಾತನ್ನ ಹೇಳ್ತಾಳೆ. ಏನಂತಾಳೆ, ಅಂದ್ರೆ ಅಭಿಕ್ಷುಕ ಕೂಡ ಹೇಳ್ತಾಳಲ್ವಾ, ಇಲ್ಲಿ ನಮ್ಮ ಮಾವನೇ ತಂಗಳನ್ನ ತಿಂತಾ ಇದ್ದಾರೆ ನಿನ್ನೆ ಮೊನ್ನೆ ಯಾವಾಗ್ಲಿದ್ರು, ಮತ್ತೆ ನಮ್ಮ ಮನೇಲಿ ಇರೋರೆಲ್ಲ ಕಿವುಡರು, ಮುಂದೆ ಹೋಗಪ್ಪ ಅಂತ ಕೂಗ್ತಾಳಲ್ಲ. ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ, ಅವ್ರು ಯಾಕೆ ನೀನ್ ಹೇಳ್ದೆ ಅಂತ ಮಾವ ಕೇಳಿದಾಗ ಎಷ್ಟು ಚೆನ್ನಾಗಿ ವಿವರಣೆ ಕೊಡ್ತಾಳೆ. ನೀವು ಇವಾಗ ಮೃಷ್ಟಾನ್ನ ಭೋಜನ ಊಟ ಮಾಡ್ತಾ ಇದ್ದೀರಲ್ಲ, ಬಿಸಿ ಬಿಸಿ ಮೃಷ್ಟಾನ್ನ ಇಷ್ಟೊಂದು ಊಟ ಮಾಡ್ತಾ ಇದ್ದೀರಲ್ಲ, ಇದೆಲ್ಲ ನಿಮ್ ತಂದೆ ನಿಮ್ ತಾತಂದ್ರು ಅವ್ರು ಮಾಡಿಟ್ಟು ಹೋಗಿರ್ತಕ್ಕಂಥ ಆಸ್ತಿ ಅಲ್ವಾ. ಅದನ್ನು ನೀವು ಮೃಷ್ಟಾನ್ನ ಭೋಜನ ಊಟ ಮಾಡ್ತಾ ಇದ್ದೀರಾ. ಅವ್ರು ಮಾಡಿರ್ತಕ್ಕಂಥ
ಪುಣ್ಯದ ಫಲ ಇವಾಗ ನೀವು ಆರಾಮಾಗಿದ್ದೀರ ಅಲ್ವಾ. ಮತ್ತೆ ತಂದೆ ಮತ್ತೆ ತಾತಂದ್ರು ಆಸ್ತಿ ಮಾಡಿದ್ದು ಅಂದ್ರೇನು, ಅದು ತಂಗಳನ್ನ ಆಯ್ತು ತಾನೆ. ಅದು ತಂಗಳನ್ನಕ್ಕೆ ಸಮ. ಅವ್ರು ಮಾಡಿಟ್ಟಿರ್ತಕ್ಕಂಥ ಆಸ್ತಿ ಆಯ್ತು. ನೀವು ಮಾಡಿದ್ರೆ ಅದು ನಿಮ್ಮನ್ನ ಬಿಸಿಯನ್ನ ಆಗ್ತಿತ್ತು ಅಂತ ಅವಳ ಮಾತಿನ ಅರ್ಥ ಆಯ್ತು. ಆಮೇಲೆ ಕಿವುಡರು ಅಂದ್ರೆ ಅವ್ರಷ್ಟು ಕೂಕೊಂಡು ಊಟ ಕೊಡಮ್ಮ ಅಂತ ಅಷ್ಟು ವಿನಾಯವಾಗಿ ಬೇಡ್ಕೊಂಡ್ರು ಸುಮ್ನೆ ಊಟ ಮಾಡ್ತಾ ಕೂತಿದ್ರಲ್ಲ, ಮತ್ತೆ ನಿಮಗೆ ಕಿವಿ ಕೇಳಿಸ್ತಾನೆ, ಮತ್ತೆ ಅದಕ್ಕೆ ನೀವು ಕಿವುಡ್ರು ಅಂತ ನಾನು ಹೇಳ್ದೆ ಅಂತ ಹೇಳಿ ಅವಳು ತಾಳ್ಮೆಯಿಂದ ಉತ್ತರ ಕೊಟ್ಟಾಗ ಮಹಾರಾಜರಿಗೆ ಫಸ್ಟ್ ಕೋಪ ಬರುತ್ತೆ. ಆಮೇಲೆ ಏನಾಗುತ್ತೆ, ಓ ಹೌದಲ್ಲಮ್ಮ ನೀನ್ ಹೇಳಿದ್ ಸರಿ ಅಂತ ಹೇಳಿ ಪಾಪ ಅವ್ರಿಗೆ ಅವ್ರ ತಪ್ಪಿನ ಅರಿವಾಗಿ ಅವರು ಒಳಗ್ ಸುಮ್ನೆ ಹೋಗ್ಬಿಡ್ತಾರೆ. ಆಯ್ತಾ. ಈ ಕಥೆಯನ್ನು ಹೇಳಿದವರು ರಮಣ ಭಕ್ತರಾದ ಸ್ವಾಮಿ ಪ್ರಣವಾನಂದರು. ಪ್ರಣವಾನಂದರು ಈ ಕಥೆಯನ್ನು ಹೇಳಿದ್ದಾರಂತೆ. ಅವರಿಗೆ ಫಸ್ಟ್ ನಾವು ನಮಸ್ಕರಿಸೋಣ. ಈಗ ನಮ್ಮನ್ನು ಆ ಮಹಾರಾಜರ ಜಾಗದಲ್ಲಿ ಊಹಿಸಿಕೊಳ್ಳೋಣ. ನಮ್ಮ ಪ್ರತಿಕ್ರಿಯೆ ಏನಿರುತ್ತದೆ ಎಂದು ಚಿಂತಿಸೋಣ. ನಾವು ಏನಾದರೂ ಪುಣ್ಯ ಗಳಿಸುತ್ತಿದ್ದೇವೆಯೋ ಅಥವಾ ತಂಗಳು ತಿನ್ನುತ್ತಿದ್ದೇವೆಯೋ ಯೋಚಿಸೋಣ. ನಾವು ಕಿವುಡರೋ ಅಲ್ಲವೋ ಚಿಂತಿಸೋಣ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ನಮ್ಮ ತಂದೆ ತಾತ ಮಾಡಿರ್ತಕ್ಕಂಥ ಆಸ್ತಿ ಮನೆ ಅದನ್ನೆಲ್ಲ ಅನ್ಭವಿಸ್ಕೊಂತ ಯಾರಿಗೋ ಒಬ್ರಿಗೊಂದು ಉಪಕಾರ ಮಾಡ್ದೆ, ಒಬ್ರಿಗೆ ಹೆಲ್ಪ್ ಮಾಡ್ದೆ, ನಾವು ಸಹ ತಂಗಳನ್ನ ತಿಂತಾ ಇದೀವಾ? ಅಥವಾ ಯಾರಾದ್ರೂ ನಮಗ್ ಬಂದು ಕಷ್ಟ ಅಂತ ಏನಾದ್ರೂ ಒಂದ್ ಕಷ್ಟ ಅಂತ ಕೇಳಿದಾಗ ನಮ್ಮ ಹತ್ರ ಇದ್ರೂನು ನಾವು ಕೊಡ್ದೇನೆ ನಮಗ್ ಕೇಳಿಸ್ತೇನೆ ಕಿವುಡರಾಗಿದ್ದೀವಾ ಅಂತ ಹೇಳಿ ನಾವಿವಾಗ ನಮ್ಮ ಲೈಫಲ್ಲಿ ಅದನ್ನ ಕನೆಕ್ಟ್ ಮಾಡ್ಕೊಂಡು ನೋಡ್ಕೋಬೇಕು ಅಂತ ಷಡಕ್ಷರಿ ಸರ್ ಹೇಳ್ತಾ ಇದ್ದಾರೆ. ಸೊ ಈ ಕಥೆನ ನಾವು ನಮ್ಮ ಲೈಫ್ಗೂ ಆಡ್ ಮಾಡ್ಕೊಂಡು ನೋಡೋಣ. ಅಂದ್ರೆ ಕಷ್ಟ ಇದ್ದವರಿಗೆ, ಅವಶ್ಯಕತೆ ಇರೋರಿಗೆ ನಮ್ ಕೈಲಾದಷ್ಟು ನಾವು ಸಹಾಯ ಮಾಡೋಣ ಅಂತ ಹೇಳಿ ನಾನು ಕೇಳ್ಕೊತೀನಿ. ಸೊ ಈ ಚಾಪ್ಟರ್ ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೊಂತೀನಿ.